ಸ್ಟಾಪ್. ನಿಮ್ಮ ವಿಡಿಯೋ ಕಾಪಿರೈಟ್ ಆಗಿರಬಹುದು. ಯೂಟ್ಯೂಬ್ ಸ್ಟುಡಿಯೋ ಓಪನ್ ಮಾಡಿ, ನಿಮ್ಮ ಕಂಟೆಂಟ್ ವಿಡಿಯೋ ಸೆಲೆಕ್ಟ್ ಮಾಡಿ, ರೆಸ್ಟ್ರಿಕ್ಷನ್ಸ್ ನೋಡಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮ ವಿಡಿಯೋ ಕಾಪಿರೈಟ್ ಆಗಿದೆಯಾ ಇಲ್ವಾ ಎಂಬುದನ್ನು ಚೆಕ್ ಮಾಡಿಕೊಳ್ಳುವುದು ಹೇಗೆ ಎಂಬುದನ್ನು ನೋಡೋಣ. ಮೊದಲು ನೀವು YT ಸ್ಟುಡಿಯೋ ಓಪನ್ ಮಾಡ್ಕೊಳ್ಳಿ. YT ಸ್ಟುಡಿಯೋ ಓಪನ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಕಂಟೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆವಾಗ ನಿಮ್ಮ ವಿಡಿಯೋಸ್ ಶಾರ್ಟ್ಸ್ ಶೋಸ್ ಆಗುತ್ತೆ. ಶೋಸ್ ಆದಮೇಲೆ ಅಲ್ಲಿ ವಿಸಿಬಿಲಿಟಿ, ರೆಸ್ಟ್ರಿಕ್ಷನ್ಸ್, ಕ್ವಾಲಿಟಿ ಅಂತ ಎಲ್ಲ ತೋರಿಸುತ್ತೆ. ಸೊ ಅಲ್ಲಿ ರೆಸ್ಟ್ರಿಕ್ಷನಲ್ಲಿ ನಾನ್ ತೋರಿಸ್ತಿದೆ ಅಂತ ಅಂದರೆ ಅದು ಕಾಪಿರೈಟ್ ಆಗಿಲ್ಲ ಅಂತ ಅರ್ಥ. ಸೊ ಇವಾಗ ನೆಕ್ಸ್ಟ್ ವಿಡಿಯೋ ಅದೇ ಥರ ನೋಡೋಣ. ಈ ವಿಡಿಯೋನೂ ಕೂಡ ಕಾಪಿರೈಟ್ ಆಗಿಲ್ಲ. ನಾನ್ ಅಂತ ಇದ್ದರೆ ಕಾಪಿರೈಟ್ ವಿಡಿಯೋ ಆಗಿಲ್ಲ, 100% ಸೇಫ್ ಇದೆ ಅಂತ ಅರ್ಥ. ಅದೇ ರೀತಿ ನೀವು ಶಾರ್ಟ್ಸ್ ಚೆಕ್ ಮಾಡ್ಕೊಂಡಂಗೆ ವೀಡಿಯೋಸ್ನ ಚೆಕ್ ಮಾಡ್ಬೋದು. ವೀಡಿಯೋಸ್ಗೆ ಹೋಗ್ಬಿಟ್ಟು ನಿಮಗೆ ಬೇಕಾದ ವೀಡಿಯೋನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಅದ್ರ ಮೇಲೆ ಫುಲ್ ವೀಡಿಯೋಸ್ ಎಲ್ಲ ಥರದ್ದು ನೋಡ್ತೀನಿ ಅಂದರೆ ವಿವಾಲ್ ಕೊಟ್ಕೊಂಡು ಅದರಲ್ಲೊಂದು ವೀಡಿಯೋ ಸೆಲೆಕ್ಟ್ ಮಾಡಿಕೊಂಡ್ರೆ ನೋಡಿ ಈ ಥರ ಬರುತ್ತೆ. ನಾನ್ ಅಂತ ಬಂದರೆ ಯಾವುದೇ ಕಾಪಿರೈಟ್ ಆಗಿಲ್ಲ ಅಂತ ಅರ್ಥ. 100% ನಿಮ್ಮ ವೀಡಿಯೋಸ್ ಸೇಫ್ ಇದೆ ಮತ್ತು ನಿಮ್ಮ ಚಾನಲ್ ಕೂಡ ಮಾನಿಟೈಸೇಷನ್ ಆಗುತ್ತೆ, ಅಮೌಂಟ್ ಬರುವ ಸಾಧ್ಯತೆ ಇದೆ. ನೋಡಿ ಈ ಥರ ರೆಸ್ಟ್ರಿಕ್ಷನ್ಸಲ್ಲಿ ನಾನ್ ಬ್ರಾಕೆಟಲ್ಲಿ ಶಾರ್ಟ್ಸ್ ಪಾಲಿಸಿ ಅಂತ ಬಂದರೆ ಇದು ರಿವ್ಯೂ ಇಶ್ಯೂಸ್ ಅಂತ ಬಂದಿದೆ ಇದು. ಬಟ್ ಆದರೆ 100% ಸೇಫ್ ಅಲ್ಲ. ಈ ಥರ ಬಂದರೆ ನಾನ್ ಅಂತ ಬಂದರೆ 100% ಸೇಫ್ ಇರುತ್ತೆ ವಿಡಿಯೋ. ಮತ್ತು ಇದು ವಿಡಿಯೋದಲ್ಲಿ ಯಾವ್ದು ಕಾಪಿರೈಟ್ ಆಗಿದೆ, ಎಡಿಟಿಂಗಲ್ಲಿ ಆಗಿದೆಯೋ, ಸಾಂಗಲ್ಲಿ ಆಗಿದೆಯೋ, ಪ್ರತಿಯೊಂದು ಇನ್ಫಾರ್ಮೇಷನ್ನು ಸಹ ಹಾಕಿರ್ತಾರೆ. ಸಾಂಗ್ ಕಾಪಿರೈಟ್ ಆಗಿರೋದ್ರಿಂದ ಇದು ಮಾನಿಟೈಸೇಷನ್ ಆಗಬೇಕಾದ್ರೆ ಕಷ್ಟ ಆಗುತ್ತೆ. ಮತ್ತು ನಿಮಗೆ ಮಾನಿಟೈಸೇಷನ್ ಆದಾಗಲೂ ಸಹ ಈ ವಿಡಿಯೋದಿಂದ ನಿಮಗೆ ಅಮೌಂಟ್ ಸಿಗಲ್ಲ. ಅದು ಯೂಟ್ಯೂಬ್ ನಡೆಸೋ ಓನರ್ಗೆ ಹೋಗ್ತದೆ. ಸೊ ಹಾಗಾಗಿ ಇದು 100% ಸೇಫ್ ಅಲ್ಲ. ಈ ಥರ ಬರಬಾರ್ದು. ನಮ್ಮ ವಿಡಿಯೋ ಯಾವುದೇ ಕಾಪಿರೈಟ್ ಇಲ್ಲ ಅಂತ ಅಂದರೆ ರೆಸ್ಟ್ರಿಕ್ಷನ್ಸಲ್ಲಿ ನಾನ್ ಅಂತ ಬರ್ತದೆ. ನಿಮ್ಮ ವಿಡಿಯೋ ಕ್ಲೈಮ್ ಅಂತ ಏನಾದರೂ ಬಂದರೆ ಕ್ಲೈಮ್ ಇಶ್ಯೂಸ್ ಅಂತ ಬಂದರೆ 100% ಸೇಫ್ ಅಲ್ಲ, ಕಾಪಿರೈಟ್ ಆಗಿದೆ. ನಿಮ್ಮ ವಿಡಿಯೋ ಅಕಸ್ಮಾತ್ ಕ್ಲೈಮ್ ಇಶ್ಯೂಸ್, ಕಾಪಿರೈಟ್ ಅಂತ ಬಂದರೆ ಏನು ಮಾಡಬೇಕು ಅಂದರೆ ಆ ವಿಡಿಯೋನ ಮತ್ತೆ ಎಡಿಟ್ ಮಾಡಬೇಕು. ಸಾಂಗ್ ಏನಾದರೂ ಚೇಂಜಸ್ ಮಾಡಬೇಕು. ಇಲ್ಲ ಅಂದರೆ ಅದನ್ನು ಕಂಪ್ಲೀಟಾಗಿ ಡಿಲೀಟ್ ಮಾಡಿಬಿಡಬೇಕು. ಇಲ್ಲ ನಮಗೆ ಅದೇ ವಿಡಿಯೋ ಬೇಕು ಅಂತ ಅಂದರೆ ಸಾಂಗ್ ಏನಾದರೂ ಚೇಂಜಸ್ ಮಾಡಿ ಮತ್ತೆ ಅಪ್ಲೋಡ್ ಮಾಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ಇನ್ನಷ್ಟು ಯೂಟ್ಯೂಬ್ ಟಿಪ್ಸ್ಗೆ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.